ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶ್ರೀ ಸಾಯಿ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ಹೊಸ ರೀತಿಯ ಬ್ರೈಡಲ್ ಸೀರೆ ಕುಚ್ಚನ್ನು ತೋರಿಸ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಡಿಸೈನ್ಗೆ ನಾನು 6 ಎಳೆ ದಾರನ ಈ ಥರ ಗಂಟಾಕಿ ರೆಡಿ ಮಾಡಿಟ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ಕ್ರೋಶಾ ನೀಡಲ್ ಬಂದು 0.75 mm ಈ ನೀಡಲನ್ನು ಯೂಸ್ ಮಾಡ್ಕೋತಿದ್ದೀನಿ. ಹಾಗೆ 2 ತರಹದ ಬೀಡ್ಸ್ಗಳನ್ನು ಯೂಸ್ ಮಾಡಿ ಇವತ್ತಿನ ಡಿಸೈನನ್ನು ತೋರಿಸ್ಕೊಡ್ತಾ ಇದ್ದೀನಿ. ಡಿಸೈನ್ ತುಂಬ ಚೆನ್ನಾಗಿದೆ. ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದರೆ ಡಿಸೈನ್ ಕಂಪ್ಲೀಟಾಗಿ ಅರ್ಥ ಆಗುತ್ತೆ. ಓಕೆ, ಡಿಸೈನನ್ನು ಸ್ಟಾರ್ಟ್ ಮಾಡ್ಕೊಳ್ಳೋಣ. ನಾನು ಸ್ವಲ್ಪ ಮಾಡಿ ತೋರಿಸ್ತಾ ಇದ್ದೀನಿ. ಸೀರೆಗೆ ಮಾಡ್ತಾ ಇದ್ದರೆ ಪಲ್ಲು ರೈಟ್ ಸೈಡಿಂದ ಸ್ಟಾರ್ಟಿಂಗಿಂದನೇ ನೀವು ಸ್ಟಾರ್ಟ್ ಮಾಡ್ಕೊಳ್ಳಿ. ಓಕೆ ನೋಡಿ, ಸ್ಟಾರ್ಟಿಂಗಲ್ಲಿ ಮೊದಲು ಒಂದು ಲಾಕ್ ಮಾಡ್ಕೋತೀನಿ. ಅದಾದಮೇಲೆ 2 ಚೈನ್ಸ್, ಸೂಜಿ ಮೇಲೆ ಒಂದು ಸಲ ಥ್ರೆಡ್ಡನ್ನು ಸುತ್ತಕೊಂಡು ಪಕ್ಕದಲ್ಲೇ ನೀಡಲನ್ನು ಚುಚ್ಕೊಂಡು ದಾರನ ಮೇಲೆ ತಂದು 2ರಲ್ಲಿ 1, ನೆಕ್ಸ್ಟ್ 2ರಲ್ಲಿ 1. ಅದಾದಮೇಲೆ ಮತ್ತೆ ಪಕ್ಕದಲ್ಲೇ ಈ ಥರ ನೀಡಲನ್ನು ಚುಚ್ಕೊಳ್ಳಿ. ಸೂಜಿ ಮೇಲೆ ಒಂದು ಸಲ ಥ್ರೆಡ್ಡನ್ನು ಸುತ್ತಕೊಂಡಿದ್ದೀನಿ. ಮತ್ತು ಇಲ್ಲೂ ಕೂಡ ಒಂದು ಡಬಲ್ ಕ್ರೋಶ ಕಂಬಗಳು ಸಮವಾಗಿ ಬರಬೇಕು. ಮತ್ತು ಸೂಜಿ ಮೇಲೆ 1 ಟೈಮ್ ಥ್ರೆಡ್ಡನ್ನು ಸುತ್ಕೋತೀನಿ. ಪಕ್ಕದಲ್ಲೇ ನೀಡಲನ್ನು ಚುಚ್ಚಿ ದಾರನ ಮೇಲೆ ತಂದು 2ರಲ್ಲಿ 1, ನೆಕ್ಸ್ಟ್ 2ರಲ್ಲಿ 1. ಮತ್ತು ಪಕ್ಕದಲ್ಲೇ ಇನ್ನೊಂದು ಸಲ ಡಬಲ್ ಕ್ರೋಶ ಕಂಬ, ಮತ್ತು ಇನ್ನೊಂದು ಕಂಬ. ಸ್ಟಾರ್ಟಿಂಗಲ್ಲಿ 2 ಚೈನ್ ಇದೆಯಲ್ಲ, ಅದನ್ನು ಕೂಡ ಡಬಲ್ ಕ್ರೋಶ ಕಂಬ ಅಂತ ಕೌಂಟ್ ಮಾಡ್ಕೋತೀನಿ. ಅದನ್ನು ಬಿಟ್ಟು 5 ಕಂಬ ಮಾಡ್ಕೊಂಡಿದ್ದೀನಿ. ಇಲ್ಲಿಂದ ನಾನಿವಾಗ 4 ಚೈನ್ಗಳನ್ನು ಹಾಕ್ತೀನಿ. 4 ಚೈನ್ಗಳನ್ನು ಹಾಕಿ ಸೂಜಿ ಮೇಲೆ ಒಂದು ಸಲ ಥ್ರೆಡ್ಡನ್ನು ಸುತ್ತಕೊಂಡು ಸ್ಟ್ರೇಟಾಗಿ ಇಟ್ಕೊಳ್ಳಿ. ನೀಡಲನ್ನು ಚುಚ್ಚಿ ಈ ದಾರನ ಮೇಲೆ ತಂದು 2ರಲ್ಲಿ 1, ನೆಕ್ಸ್ಟ್ 2ರಲ್ಲಿ 1. ಸ್ಟಾರ್ಟಿಂಗಲ್ಲಿ 2 ಚೈನ್ ಇರೋದ್ರಿಂದ ಅದನ್ನು ಬಿಟ್ಟು 5 ಕಂಬ ಮಾಡಿಕೊಂಡು ಆಮೇಲೆ ಅದನ್ನು ಸೇರಿ 6 ಕಂಬ ಅಂತ ಕೌಂಟ್ ಮಾಡಿಕೊಂಡೆ. ಇಲ್ಲಿ ಯಾವುದೇ ರೀತಿಯ ಚೈನ್ ಇಲ್ಲ, ಅದಕ್ಕೋಸ್ಕರ ಇಲ್ಲಿ ಇವಾಗ ಇದೇ ಥರ 6 ಡಬಲ್ ಕ್ರೋಶ ಕಂಬನ ಮಾಡ್ಕೊತೀನಿ. ಇಲ್ಲೂ ಕೂಡ ಸೇಮ್ ಇದೇ ಥರ 6 ಡಬಲ್ ಕ್ರೋಶ ಕಂಬ ಮಾಡ್ಕೊಂಡಿದ್ದೀನಿ. ಇಲ್ಲಿಂದ ಥ್ರೆಡ್ಡನ್ನು ಮೇಲ್ ಮಾಡಿಕೊಂಡು ಮೀಡಿಯಮ್ ಸೈಜ್ ಇರುವಂತಹ ರೌಂಡ್ ಬೀಡ್ ಆವಾಗಲೇ ತೋರಿಸಿದ್ನಲ್ಲ, ಈ ಬೀಡನ್ನು ನೀಡಲ್ಲಿಂದ ಥ್ರೆಡ್ಗೆ ಈ ಥರ ಪಾಸ್ ಮಾಡಿಕೊಂಡು ಬೀಡ್ ಲಾಕ್, ಸೂಜಿ ಮೇಲೆ ಒಂದು ಸಲ ಥ್ರೆಡ್ಡನ್ನು ಸುತ್ಕೋತೀನಿ. ಸ್ಟ್ರೇಟಾಗಿ ಇಟ್ಕೊಂಡು ನೀಡಲನ್ನು ಚುಚ್ಚಿ ದಾರನ ಮೇಲೆ ತಂದು 2ರಲ್ಲಿ 1, ನೆಕ್ಸ್ಟ್ 2ರಲ್ಲಿ 1 ಡಬಲ್ ಕ್ರೋಶ ಕಂಬ, ಮತ್ತು ಸೇಮ್ ಪಕ್ಕದಲ್ಲೇ ಡಬಲ್ ಕ್ರೋಶ ಕಂಬ. ಎಲ್ಲ ಕಂಬಗಳು ಒಂದೇ ಸಮವಾಗಿ ಬರಬೇಕು. ಹಾಗೆ ಫಸ್ಟ್ ಒಂದು ಸಲ ನಾವು ಎಷ್ಟು ಕಂಬ ಮಾಡ್ಕೊಂಡಿರ್ತೀವೋ ಸೀರೆ ಪೂರ್ತಿ ಕಂಪ್ಲೀಟ್ ಆಗೋವರೆಗೂ ಸೇಮ್ ಕಂಬಗಳನ್ನು ಮಾಡ್ಕೋಬೇಕು. ಕೌಂಟಿಂಗ್ ಸೇಮ್ ಆಗಿರಬೇಕು, ಇಲ್ಲ ಅಂದರೆ ಆರ್ಚ್ ಸೈಜ್ಗಳು ಕೂಡ ನೀಟಾಗಿ ಬರೋದಿಲ್ಲ. ಇಲ್ಲೂ ಕೂಡ ಇದೇ ಥರ 6 ಕಂಬ ಮಾಡ್ಕೋತೀನಿ. ಓಕೆ ನೋಡಿ, 6 ಕಂಬ ಕಂಪ್ಲೀಟ್ ಆಯಿತು. ಅದಾದಮೇಲೆ 4 ಚೈನ್ ಹಾಕ್ಕೊಂಡು ಸೂಜಿ ಮೇಲೆ ಒಂದು ಸಲ ಥ್ರೆಡ್ಡನ್ನು ಸುತ್ಕೋಬೇಕು. ಸ್ಟ್ರೇಟಾಗಿ ಇಟ್ಕೊಂಡು ಮತ್ತು ನೀಡಲ್ನ ಚುಚ್ಚಿ ದಾರನ ತಂದು ಡಬಲ್ ಕ್ರೋಶ ಕಂಬ. ಈ ಡಿಸೈನ್ನಲ್ಲಿ ಬೇಸ್ ಲೈನು ಡೈರೆಕ್ಟಾಗಿ ಈ ಥರ ಆರ್ಚ್ ಥರನೇ ಬರುತ್ತೆ. ಇಲ್ಲೂ ಕೂಡ ಈಗ ನೆಕ್ಸ್ಟ್ ನಾವು ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗ್ಬೇಕು. 6 ಕಂಬ ಮಾಡ್ಕೋಬೇಕು, 1 ಬೀಡು, ನೆಕ್ಸ್ಟ್ 6 ಕಂಬ ಆದಮೇಲೆ 4 ಚೈನ್ಸ್. ಈ ಥರ ಪೂರ್ತಿ ಸೀರೆನ ಕಂಟಿನ್ಯೂ ಮಾಡ್ಕೊಳ್ಳಿ. ನಾನು ಸ್ವಲ್ಪ ದೂರ ಮಾಡ್ಕೊಂಡ್ಮೇಲೆ ತೋರಿಸ್ತೀನಿ ನೆಕ್ಸ್ಟ್. ಓಕೆ ನೋಡಿ, ನಾನು 3 ಆರ್ಚ್ ಬರೋ ಥರ ಬೇಸ್ ಲೈನನ್ನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಈ ಥರ 6 ಕಂಬ, ಅದಾದಮೇಲೆ 4 ಚೈನು, ಮತ್ತು 6 ಕಂಬ 1 ಬೀಡು, ಮತ್ತು 6 ಕಂಬ 4 ಚೈನು. ಈ ಥರ ನಾನು ಕಂಟಿನ್ಯೂ ಮಾಡ್ಕೊಂಡಿದ್ದೀನಿ. ನೀವು ಸೀರೆ ಪೂರ್ತಿ ಇದೇ ಥರ ಕಂಟಿನ್ಯೂ ಮಾಡ್ಕೊಳ್ಳಿ. ಲಾಸ್ಟಲ್ಲಿ ಇಲ್ಲಿ 2 ಚೈನ್ ಹಾಕಿ ಥ್ರೆಡ್ಡನ್ನು ಕಟ್ ಮಾಡ್ಕೊತೀನಿ. ಕಟ್ ಮಾಡ್ಕೊಂಡಿರೋ ಥ್ರೆಡ್ಡನ್ನು ಈ ಥರ ಟೈಟಾಗಿ ಮೇಲೆ ಎಳ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಅದು ಬಿಚ್ಕೊಳ್ಳೋದಿಲ್ಲ. ನೆಕ್ಸ್ಟ್ ಇಲ್ಲಿ ಥ್ರೆಡ್ ಕಲರನ್ನು ಚೇಂಜ್ ಮಾಡ್ಕೊಂಡಿದ್ದೀನಿ. ಅರಳೆ ದಾರ ತಗೊಂಡಿದ್ದೀನಿ. ಮೊದಲು ಇಲ್ಲಿ 2 ಚೈನ್ ಹಾಕಿರ್ತೀವಲ್ಲ, ಇಲ್ಲಿಂದ ಈ ದಾರನ ಈ ಥರ ಹೊರಗಡೆ ತೆಗಿಬೇಕು. ತೆಗೆದು
ಲಾಕ್ ಆದರೂ ಮಾಡ್ಕೊಳ್ಳಿ, ಇಲ್ಲ ಅಂದರೆ ನಾರ್ಮಲಾಗಿ ಗಂಟು ಹಾಕ್ತೀವಲ್ಲ ಆ ಥರ ಕೂಡ ಮಾಡ್ಕೋಬೋದು. ನಾನು ಮೊದಲು ಒಂದು ಲಾಕ್ ಮಾಡಿಕೊಂಡೆ. ಅದಾದಮೇಲೆ ನೋಡಿ ಇಲ್ಲಿ ಈ ಥರ ಆರ್ಚ್ ಮೇಲೆ ಹೋಲ್ ಕಾಣಿಸ್ತಿದೆಯಲ್ಲ, ಅಲ್ಲಿ ಒಂದು ಸಿಂಗಲ್ ಕ್ರೋಶ ಮಾಡ್ಕೋತೀನಿ. ಈ ಥರ ಸಿಂಗಲ್ ಕ್ರೋಶ ಅಥವಾ ಲಾಕ್ ಎರಡು ಒಂದೇ. ಮತ್ತು ನೆಕ್ಸ್ಟ್ ಹೋಲ್ಗೆ ಒಂದು ಸಿಂಗಲ್ ಕ್ರೋಶ, ನೆಕ್ಸ್ಟ್ ಹೋಲ್ಗೆ ಮತ್ತೆ ಒಂದು ಸಿಂಗಲ್ ಕ್ರೋಶ. ಕಂಬದ ಮೇಲೆ ಪ್ರತಿಯೊಂದು ಹೋಲ್ಗೂ ಕೂಡ ಒಂದೊಂದು ಸಿಂಗಲ್ ಕ್ರೋಶ ಮಾಡಿಕೊಂಡೆ ಈ ಥರ. ಅದಾದಮೇಲೆ 4 ಚೈನ್ ಹಾಕ್ತೀನಿ. 4 ಚೈನ್ ಹಾಕಿ ಇಲ್ಲಿ ಫಸ್ಟ್ ಕಂಬದ ಮೇಲೆ ಹೋಲ್ ಕಾಣಿಸ್ತಿದೆಯಲ್ಲ, ಇಲ್ಲಿ ಲಾಕನ್ನು ಮಾಡ್ಕೋತೀನಿ. ಇಲ್ಲಿ ಲಾಕ್ ಮಾಡ್ತೀನಿ. ಅದಾದಮೇಲೆ ನೆಕ್ಸ್ಟ್ ಪಕ್ಕದಲ್ಲೇ ಇನ್ನೊಂದು ಸಲ ಸಿಂಗಲ್ ಕ್ರೋಶ, ಮತ್ತೆ ಒಂದು ಸಿಂಗಲ್ ಕ್ರೋಶ. ಒಂದು ಲಾಕ್ ಮಾಡ್ಕೊಂಡ್ಮೇಲೆ 2 ಸಲ ಸಿಂಗಲ್ ಕ್ರೋಶ ಮಾಡಿಕೊಂಡೆ. ಇಲ್ಲಿಂದ ಇವಾಗ ಸೂಜಿ ಮೇಲೆ 2 ಸಲ ಥ್ರೆಡ್ಡನ್ನು ಸುತ್ಕೋತೀನಿ. ಈ ಬೀಡ್ ಕೆಳಗಡೆ ಆರಳೆ ದಾರ ಕಾಣಿಸ್ತಿದೆಯಲ್ಲ, ಅಲ್ಲಿ ನೀಡಲ್ನ ಹಾಕಬೇಕು. ನೋಡಿ ಇಲ್ಲಿ ನೀಡಲ್ನ ಹಾಕಿ ದಾರನ ತಂದು 2ರಲ್ಲಿ ಒಂದು, ನೆಕ್ಸ್ಟ್ 2ರಲ್ಲಿ ಒಂದು, ನೆಕ್ಸ್ಟ್ 2ರಲ್ಲಿ ಒಂದು. ಇಲ್ಲಿಂದ ಮತ್ತೆ ಸೂಜಿ ಮೇಲೆ 2 ಸಲ ಥ್ರೆಡ್ಡನ್ನು ಸುತ್ಕೋತೀನಿ. ಸೇಮ್ ಪ್ಲೇಸ್ಗೆ ನೀಡಲ್ನ ಹಾಕಬೇಕು. ದಾರನ ತಂದಾಗ ಸೂಜಿ ಮೇಲೆ 4 ದಾರ ಇದೆ. 2ರಲ್ಲಿ ಒಂದು, ನೆಕ್ಸ್ಟ್ 2ರಲ್ಲಿ ಒಂದು, ನೆಕ್ಸ್ಟ್ 2ರಲ್ಲಿ ಒಂದು. ತ್ರಿಬಲ್ ಕ್ರೋಶ ಕಂಬ ಆಗುತ್ತೆ. ಮತ್ತು ಸೂಜಿ ಮೇಲೆ 2 ಟೈಮ್ಸ್ ಥ್ರೆಡ್ಡನ್ನು ಸುತ್ಕೊಳ್ಳಿ. ಸೇಮ್ ಪ್ಲೇಸ್ಗೆ ನೀಡಲ್ನ ಹಾಕಬೇಕು. ದಾರನ ತಂದು ತ್ರಿಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು. ಈ ಥರ ನಾವು ಈ ಬೀಡ್ ಕೆಳಗಡೆ ಇರುವಂತಹ ಥ್ರೆಡ್ ಇದೆಯಲ್ಲ, ಆರಳೆ ದಾರ, ಅದು ಫಿಲ್ ಆಗೋವರೆಗೂ ತ್ರಿಬಲ್ ಕ್ರೋಶ ಕಂಬಗಳನ್ನೇ ನಾವು ಮಾಡ್ತಾ ಹೋಗಬೇಕು. ಎಷ್ಟು ಹಿಡಿಸುತ್ತೋ ಅಷ್ಟು ಮಾಡ್ಕೊಳ್ಳಿ. ಇನ್ನೊಂದು ಏನಂದರೆ, ಫಸ್ಟ್ ಒಂದು ಬೀಡ್ ಕೆಳಗಡೆ ಎಷ್ಟು ಹಾಕಿರ್ತೀರೋ ಸೀರೆ ಪೂರ್ತಿ ಕಂಪ್ಲೀಟ್ ಆಗೋವರೆಗೂ ಸೇಮ್ ಅಷ್ಟೇ ಕೌಂಟಿಂಗಲ್ಲಿ ನಾವು ಕಂಬಗಳನ್ನು ಹಾಕ್ಕೋಬೇಕು. ಇಲ್ಲಿ ಒಂದು ಸೈಡ್ 11 ಹಾಕ್ಕೊಂಡು ಇನ್ನೊಂದು ಕಡೆ 12 ಹಾಕ್ಕೊಂಡ್ರೆ ಆರ್ಚ್ ಸೈಜು ಹೆಚ್ಚು ಕಡಿಮೆ ಕಾಣಿಸುತ್ತೆ, ನೀಟಾಗಿ ಬರೋದಿಲ್ಲ. ಈಗ ನಾನಿಲ್ಲಿ ಎಷ್ಟು ಹಿಡಿಸುತ್ತೋ ನಿಮಗೆ ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ ಎಷ್ಟು ಬಂದಿದೆ ಅಂತ. ಇದೇ ಥರ ಮಾಡ್ಕೋತೀನಿ. ಇಲ್ಲಿ ನಾನು 11 ತ್ರಿಬಲ್ ಕ್ರೋಶ ಕಂಬಗಳನ್ನು ಮಾಡ್ಕೊಂಡಿದ್ದೀನಿ. ಎಲ್ಲ ಕಂಬಗಳು ಒಂದೇ ಸಮವಾಗಿ ಬಂದಿದೆ, ನೋಡ್ತಾ ಇರ್ಬೋದು. ಇದನ್ನು ನಾನು 1 2 3 3 ಕಂಬಗಳನ್ನು ಸ್ಕಿಪ್ ಮಾಡಿ ಅದರ ಪಕ್ಕ ಇರೋ ಹೋಲ್ ಒಳಗಡೆಗೆ ಇಲ್ಲಿ ಲಾಕ್ ಮಾಡ್ಕೋತೀನಿ. ನೋಡಿ ಈ ಥರ ಬರುತ್ತೆ. ಇದರ ಕೆಳಗಡೆ ಇನ್ನೊಂದು ಸ್ಟೆಪ್ ಬರುತ್ತೆ ಇದು. ಇವಾಗ ನೆಕ್ಸ್ಟ್ ಇಲ್ಲಿ ಪಕ್ಕದಲ್ಲಿರೋ ಹೋಲ್ ಮೇಲೆ ಒಂದು ಸಿಂಗಲ್ ಕ್ರೋಶ, ಇನ್ನೊಂದು ಹೋಲ್ ಮೇಲೆ ಮತ್ತೆ ಒಂದು ಸಿಂಗಲ್ ಕ್ರೋಶ. ಇಲ್ಲಿಂದ 4 ಚೈನ್ ಹಾಕ್ಕೊಳ್ಳಿ. ಒಂದು ವೇಳೆ ಇಲ್ಲಿ ನಿಮಗೆ ಲಾಕ್ ಮಾಡೋದಕ್ಕೆ ಅಡ್ಜಸ್ಟ್ ಆಗಿಲ್ಲ ಅಂದರೆ 5 ಚೈನ್ ಕೂಡ ಹಾಕ್ಕೋಬೋದು, ಯಾಕಂದರೆ ಕುಚ್ಚಿಗೆಲ್ಲ ಹೆಚ್ಚು ಕಡಿಮೆ ನಡೆಯುತ್ತೆ ಚೈನು. ಇಲ್ಲಿ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ. ಈ ಫಸ್ಟ್ ಹೋಲ್ ಮೇಲೆ ಲಾಕನ್ನು ಮಾಡ್ಕೋತೀನಿ. ನೋಡಿ ಈ ಥರ ಬರುತ್ತೆ. ನೆಕ್ಸ್ಟು ಇಲ್ಲಿಂದ ಮತ್ತೆ ಪಕ್ಕದಲ್ಲೇ ಇನ್ನೊಂದು ಸಲ ಸಿಂಗಲ್ ಕ್ರೋಶ, ನೆಕ್ಸ್ಟ್ ಇನ್ನೊಂದು ಹೋಲ್ ಮೇಲೆ ಮತ್ತೆ ಒಂದು ಸಲ ಸಿಂಗಲ್ ಕ್ರೋಶ. ಇಲ್ಲಿಂದ ಡೈರೆಕ್ಟಾಗಿ 2 ಟೈಮ್ಸ್ ಥ್ರೆಡನ್ನು ಸುತ್ಕೋಬೇಕು. ಈ ಗ್ಯಾಪ್ ಒಳಗಡೆಗೆ ನೀಡಲ್ನ ಹಾಕಿ ದಾರನ ತಂದು 2ರಲ್ಲಿ ಒಂದು, ನೆಕ್ಸ್ಟ್ 2ರಲ್ಲಿ ಒಂದು, ನೆಕ್ಸ್ಟ್ 2ರಲ್ಲಿ ಒಂದು. ತ್ರಿಬಲ್ ಕ್ರೋಶ ಕಂಬ ಆಯಿತು. ಮತ್ತು ಸೇಮ್ ಪ್ಲೇಸ್ಗೆ ಇನ್ನೊಂದು ಸಲ ತ್ರಿಬಲ್ ಕ್ರೋಶ ಕಂಬ. ಈಗ ಫಸ್ಟ್ ಒನ್ ನಾನು 11 ಕಂಬ ಮಾಡ್ಕೊಂಡಿದ್ದೀನಲ್ಲ, ಇಲ್ಲಿ ಆರ್ಚು, ಇಲ್ಲೂ ಕೂಡ 11 ಕಂಬ ಮಾಡ್ಕೋತೀನಿ. ಇಲ್ಲೂ ಕೂಡ ಕಂಪ್ಲೀಟ್ ಮಾಡ್ಕೋತೀನಿ. ಇಲ್ಲೂ ಕೂಡ 11 ತ್ರಿಬಲ್ ಕ್ರೋಶ ಕಂಬಗಳನ್ನು ಮಾಡ್ಕೊಂಡಿದ್ದೀನಿ. ಎಲ್ಲ ಕಂಬಗಳು ಒಂದೇ ಸಮವಾಗಿ ಮಾಡ್ಕೊಂಡಿದ್ದೀನಿ. ಇದನ್ನು ಇವಾಗ ಈ 3 ಕಂಬಗಳನ್ನು ಸ್ಕಿಪ್ ಮಾಡಿ ಅದರ ಪಕ್ಕ ಇರುವಂತಹ ಹೋಲ್ ಮೇಲೆ ಲಾಕನ್ನು ಮಾಡ್ಕೋತೀನಿ. ಈ ಥರ ಬರುತ್ತೆ ಬೀಡ್ ಕೆಳಗಡೆ ಆರ್ಚ್. ಇನ್ನೊಂದು ಸ್ಟೆಪ್ ಕಂಪ್ಲೀಟ್ ಆದಮೇಲೆ ಚೆನ್ನಾಗಿ ಕಾಣಿಸುತ್ತೆ. ಪಕ್ಕದಲ್ಲೇ ಒಂದು ಸಿಂಗಲ್ ಕ್ರೋಶ, ಇನ್ನೊಂದು ಸಿಂಗಲ್ ಕ್ರೋಶ. ಲಾಕ್ ಆದಮೇಲೆ 2 ಸಲ ಸಿಂಗಲ್ ಕ್ರೋಶ. ಇಲ್ಲಿಂದ ಚೈನ್ಗಳನ್ನು ಹಾಕಬೇಕು. 4 ಚೈನ್ ಹಿಡಿಸಿದ್ರೆ 4 ಚೈನ್ ಹಾಕಿ, 5 ಚೈನ್ ಹಿಡಿಸಿದ್ರೆ 5 ಚೈನ್ ಹಾಕಿ. ನಾನು 4 ಚೈನ್ ಹಾಕಿ
ಈ ಲಾಕ್ ಮೇಲೆ ಲಾಕ್ ಅಂದರೆ ಕಂಬದ ಮೇಲೆ ಲಾಕ್ ಮಾಡ್ಕೋತೀನಿ. ಮತ್ತು ಸೇಮ್ ಪಕ್ಕದಲ್ಲೇ ಇನ್ನೊಂದು ಸಲ ಸಿಂಗಲ್ ಕ್ರೋಶ ಮತ್ತು ಇನ್ನೊಂದು ಸಿಂಗಲ್ ಕ್ರೋಶ ಇಲ್ಲಿಂದ ಡೈರೆಕ್ಟಾಗಿ ಈ ಥರ ಈ ಬೀಡ್ ಕೆಳಗಡೆ ಆರ್ಚನ್ನು ಮಾಡ್ಕೋಬೇಕು. ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ ಯಾವ ಥರ ಬಂದಿದೆ ಅಂತ. ಓಕೆ ನೋಡಿ, 3 ಆರ್ಚ್ಗಳು ಕಂಪ್ಲೀಟ್ ಆಗಿದೆ. ಎಲ್ಲ ಆರ್ಚ್ಗಳು ಒಂದೇ ಸಮವಾಗಿ ಬಂದಿದೆ. ಲಾಸ್ಟಲ್ಲಿ ನೋಡಿ, ಈ ಆರ್ಚ್ ಕಂಪ್ಲೀಟ್ ಆದಮೇಲೆ 4 ಚೈನ್ ಹಾಕಿ ಇಲ್ಲಿ ಲಾಕ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಎಲ್ಲ ಕಂಬಗಳ ಮೇಲೂ ಒಂದೊಂದು ಸಿಂಗಲ್ ಕ್ರೋಶ ಮಾಡ್ಕೊಂಡಿದ್ದೀನಿ. ಇವಾಗ 2 ಚೈನ್ ಹಾಕಿ ಥ್ರೆಡನ್ನು ಕಟ್ ಮಾಡ್ಕೊತೀನಿ. ಕಟ್ ಮಾಡ್ಕೊಂಡಿರೋ ಈ ಥ್ರೆಡನ್ನು ಈ ಥರ ಟೈಟಾಗಿ ಮೇಲೆ ಎಳ್ಕೋಬೇಕು. ನೆಕ್ಸ್ಟ್ ಸ್ಟೆಪ್ಪನ್ನು ಸ್ಟಾರ್ಟ್ ಮಾಡ್ಕೊಳ್ಳೋಣ. ಓಕೆ ನೋಡಿ, ಥರ್ಡ್ ಸ್ಟೆಪ್ಗೆ ನಾನು 6 ಎಳೆ ದಾರನ ಗಂಟಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೀರೆಯಲ್ಲಿ ಮಲ್ಟಿ ಕಲರ್ ಇದ್ದರೆ 3 ಕಲರ್ಸ್ ತೊಗೊಳ್ಳಿ. ಒಂದು ವೇಳೆ ಡಬಲ್ ಕಲರ್ ಇದ್ದರೆ ಫಸ್ಟ್ ಸ್ಟೆಪ್ ಮತ್ತು ಥರ್ಡ್ ಸ್ಟೆಪ್ಪು ಸೇಮ್ ಕಲರ್ ತೊಗೊಳ್ಳಿ. ಮಿಡಲ್ನಲ್ಲಿ ಥ್ರೆಡ್ ಕಲರ್ ಚೇಂಜ್ ಮಾಡ್ಕೊಳ್ಳಿ. ಸ್ಟಾರ್ಟಿಂಗಲ್ಲಿ ಮೊದಲು ಒಂದು ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಆದಮೇಲೆ ನೆಕ್ಸ್ಟ್ ಈ ಸಿಂಗಲ್ ಕ್ರೋಶ ಮಾಡ್ಕೊಂಡಿದ್ದೀನಲ್ಲ, ಅದರ ಮೇಲ್ಗಡೆಗೆ ಒಂದೊಂದು ಸಿಂಗಲ್ ಕ್ರೋಶ ಮಾಡ್ತಾ ಹೋಗ್ತೀನಿ. ಸೆಕೆಂಡ್ ಸ್ಟೆಪ್ಗೆ ಮಾಡ್ಕೊಂಡನಲ್ಲ, ಅದೇ ಥರ ಇಲ್ಲೂ ಕೂಡ ಸಿಂಗಲ್ ಕ್ರೋಶಗಳನ್ನು ಮಾಡ್ತಾ ಹೋಗ್ತೀನಿ. ನೋಡಿ, ಈ ಥರ ಸಿಂಗಲ್ ಕ್ರೋಶ ಮಾಡಿಕೊಂಡೆ. ಇಲ್ಲಿಂದ 4 ಚೈನ್ಸ್ ಈ ಫಸ್ಟ್ ಒಂದು ಲಾಕ್ ಇದೆಯಲ್ಲ ಅದರ ಮೇಲ್ಗಡೆಗೆ ಲಾಕ್ ಮಾಡ್ಕೊತೀನಿ. ಇಲ್ಲಿಂದ ಸೂಜಿ ಮೇಲೆ ಒಂದು ಸಲ ಥ್ರೆಡನ್ನು ಸುತ್ಕೋತೀನಿ. ಇಲ್ಲಿ ಫಸ್ಟ್ ಹೋಲ್ ಕಾಣಿಸ್ತಿದೆಯಲ್ಲ ಕಂಬದ ಮೇಲೆ, ಇಲ್ಲಿ ನೀಡಲ್ನ ಹಾಕಿ ದಾರನ ತಂದು 2ರಲ್ಲಿ 1, ನೆಕ್ಸ್ಟ್ 2ರಲ್ಲಿ 1, ಇಲ್ಲಿಂದ 2 ಚೈನ್ಸ್ ಈ ಗ್ಯಾಪಲ್ಲಿ ನೀಡಲ್ನ ಹಾಕಿ ದಾರನ ತಂದು ಲಾಕ್ ಮಾಡ್ಕೋತೀನಿ. ನೋಡಿ, ಈ ಥರ ಪಿಕಾಟ್ ಬರುತ್ತೆ. ಮತ್ತು ಸೂಜಿ ಮೇಲೆ ಒಂದು ಸಲ ಥ್ರೆಡನ್ನು ಸುತ್ತಕೊಂಡು ಕಂಬದ ಮೇಲೆ ಸೆಕೆಂಡ್ ಹೋಲ್ಗೆ ನೀಡಲ್ನ ಹಾಕ್ತೀನಿ. ದಾರ ತಂದು ಡಬಲ್ ಕ್ರೋಶ ಕಂಬ ಮಾಡ್ಕೋತೀನಿ. ಅದಾದಮೇಲೆ 2 ಚೈನ್ಸ್ ಈ 2 ಕಂಬಗಳ ಮಧ್ಯೆ ಲಾಕ್ ಇರುತ್ತಲ್ಲ ಅಲ್ಲಿ ಲಾಕ್ ಮಾಡ್ಕೋತೀನಿ. ಈ 2 ಕಂಬಗಳ ಮಧ್ಯೆ ಗ್ಯಾಪಲ್ಲಿ, ಸಾರಿ ಲಾಕ್ ಅಲ್ಲ, ಗ್ಯಾಪ್ಗಳ ಮಧ್ಯೆ. ಇಲ್ಲಿಂದ ಮತ್ತೆ ಡಬಲ್ ಕ್ರೋಶ ಕಂಬ ನೆಕ್ಸ್ಟ್ ಹೋಲ್ಗೆ. ಅರ್ಥ ಆಯ್ತು ಅನ್ಕೋತೀನಿ, ಈಸಿ ಇದೆ ಡಿಸೈನು. ಒಂದು ಡಬಲ್ ಕ್ರೋಶ ಕಂಬ, ಅದಾದಮೇಲೆ 2 ಚೈನ್ಸ್, 2 ಕಂಬಗಳ ಮಧ್ಯೆ ಗ್ಯಾಪ್ ಇರುತ್ತಲ್ಲ ಅಲ್ಲಿ ಲಾಕ್ ಮಾಡಿಕೊಂಡಾಗ ಪಿಕಾಟ್ ಬರುತ್ತೆ. ಮತ್ತು ಸೇಮ್ ನೆಕ್ಸ್ಟ್ ಹೋಲ್ಗೆ ಒಂದು ಡಬಲ್ ಕ್ರೋಶ ಕಂಬ, ಅದಾದಮೇಲೆ 2 ಚೈನ್ಸ್ ಈ ಗ್ಯಾಪಲ್ಲಿ ಲಾಕ್, ಮತ್ತು ಸೇಮ್ ಮೊದಲು 5 ಡಬಲ್ ಕ್ರೋಶ ಕಂಬ ಮತ್ತು ಪಿಕಾಟನ್ನು ಮಾಡ್ಕೋತೀನಿ. ಅದಾದಮೇಲೆ ಥ್ರೆಡನ್ನು ಸ್ವಲ್ಪ ಮೇಲ್ ಮಾಡ್ಕೋಬೇಕು. ಒಂದು ಚಿಕ್ಕ ಬೀಡನ್ನು ಆ್ಯಡ್ ಮಾಡ್ಕೋತಿದ್ದೀನಿ. ಈ ಬೀಡ್ ಹಾಕಿ ಸೂಜಿ ಮೇಲೆ ಒಂದು ಸಲ ಥ್ರೆಡನ್ನು ಸುತ್ಕೋಬೇಕು. ಮತ್ತು ನೆಕ್ಸ್ಟ್ ಹೋಲ್ಗೆ ಡಬಲ್ ಕ್ರೋಶ ಕಂಬ ಇದೇ ಥರ ಕಂಟಿನ್ಯೂ ಮಾಡ್ಕೋಬೇಕು. ಬೀಡ್ ಹಾಕಿದ ಮೇಲೂ ಡಬಲ್ ಕ್ರೋಶ ಕಂಬ, ಅದಾದಮೇಲೆ 2 ಚೈನ್ಸ್ ಈ ಗ್ಯಾಪಲ್ಲಿ ಲಾಕ್, ಮತ್ತು ಡಬಲ್ ಕ್ರೋಶ ಕಂಬ ನೆಕ್ಸ್ಟ್ ಹೋಲ್ಗೆ, ಇಲ್ಲಿಂದ 2 ಚೈನ್ಸ್ 2 ಕಂಬಗಳ ಮಧ್ಯೆ ಲಾಕ್. ಬೀಡ್ ಹಾಕೋಕ್ಕೂ ಮೊದಲು 5 ಡಬಲ್ ಕ್ರೋಶ ಕಂಬ ಮತ್ತು ಪಿಕಾಟು ಇಲ್ಲೂ ಕೂಡ ಸೇಮ್ ಇದೇ ಥರ ಮಾಡ್ಕೋತೀನಿ. ಓಕೆ ನೋಡಿ, ಈ ಥರ ಆರ್ಚ್ ಬಂದಿದೆ, ನೋಡ್ತಾ ಇರ್ಬೋದು. ಇದನ್ನು ನಾನಿವಾಗ ಇಲ್ಲಿ ಲಾಕ್ ಮಾಡ್ಕೋತೀನಿ. ಲಾಸ್ಟ್ ಕಂಬ ಇದೆಯಲ್ಲ ಅದರ ಮೇಲೆ ಇಲ್ಲಿ ಲಾಕ್ ಮಾಡ್ಕೊಂಡಿರ್ತೀವಲ್ಲ ಅಲ್ಲಿ ಲಾಕ್ ಮಾಡ್ಕೋತೀನಿ. ನೋಡಿ, ಬೀಡ್ ಹಾಕೋಕ್ಕೂ ಮೊದಲು 5 ಕಂಬಗಳು, ಬೀಡ್ ಹಾಕಿದ ಮೇಲೂ ಕೂಡ 5 ಕಂಬಗಳು. ಈ ಥರ ನೀಟಾಗಿ ಆರ್ಚ್ ಬರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ ಡಿಸೈನ್ ಮಾತ್ರ. ಇಲ್ಲಿಂದ ನಾನಿವಾಗ 4 ಚೈನ್ಸ್ ಹಾಕ್ತೀನಿ. 4 ಚೈನ್ ಹಾಕಿ ಈ ಫಸ್ಟ್ ಲಾಕ್ ಮೇಲೆ ಲಾಕನ್ನು ಮಾಡ್ಕೋತೀನಿ. ಸ್ವಲ್ಪ ದಪ್ಪ ಇರೋದ್ರಿಂದ ಬೇಗ ಬರ್ತಾ ಇಲ್ಲ. ಓಕೆ, ನೆಕ್ಸ್ಟ್ ಇಲ್ಲಿಂದ ಡೈರೆಕ್ಟಾಗಿ
ಸೂಜಿ ಮೇಲೆ ಒಂದು ಸಲ ಥ್ರೆಡ್ಡನ್ನು ಸುತ್ಕೊಳ್ಳಿ. ಫಸ್ಟು ಕಂಬದ ಮೇಲೆ ಹೋಲಲ್ಲಿ ಡಬಲ್ ಕ್ರೋಶೆ ಕಂಬನ ಮಾಡ್ಕೋಬೇಕು. ಅದಾದಮೇಲೆ 2 ಚೈನ್ ಹಾಕ್ಕೊಂಡು ಈ ಗ್ಯಾಪ್ ಒಳಗಡೆಗೆ ಲಾಕ್ ಮಾಡಿಕೊಂಡ್ರೆ ನಮಗೆ ಪಿಕೌಟ್ ಆಗುತ್ತೆ. ಮತ್ತು ನೆಕ್ಸ್ಟ್ ಹೋಲ್ಗೆ ಒಂದು ಕಂಬ ಮಾಡ್ಕೋತೀನಿ, ಡಬಲ್ ಕ್ರೋಶೆ ಕಂಬ. ಅದಾದಮೇಲೆ 2 ಚೈನ್ಸ್, ಈ 2 ಕಂಬಗಳ ಮಧ್ಯೆ ಲಾಕ್. ಇಲ್ಲಿ ಕೂಡ 5 ಡಬಲ್ ಕ್ರೋಶೆ ಕಂಬ ಮಾಡ್ತೀನಿ. ಓಕೆ ನೋಡಿ, 5 ಕಂಬ ಕಂಪ್ಲೀಟ್ ಆಗಿದೆ. ಇಲ್ಲಿಂದ ಥ್ರೆಡನ್ನು ಮೇಲ್ ಮಾಡಿಕೊಂಡು ಒಂದು ಚಿಕ್ಕ ರೌಂಡ್ ಬೀಡನ್ನು ಆ್ಯಡ್ ಮಾಡ್ಕೋತೀನಿ. ಚಿಕ್ಕ ರೌಂಡ್ ಬೀಡನ್ನು ಹಾಕಿ ಸೂಜಿ ಮೇಲೆ ಒಂದು ಸಲ ಥ್ರೆಡನ್ನು ಸುತ್ಕೋತೀನಿ. ಈ ಹೋಲಲ್ಲಿ ನೀಡಲ್ನ ಹಾಕಿ ದಾರ ತಂದು ಡಬಲ್ ಕ್ರೋಶೆ ಕಂಬ. ಅದಾದಮೇಲೆ 2 ಚೈನ್ಸ್, ಈ ಗ್ಯಾಪ್ ಒಳಗಡೆಗೆ ಲಾಕ್ ಮಾಡಿಕೊಂಡ್ರೆ ಪಿಕಟ್ ಬರುತ್ತೆ. ಬೀಡ್ ಹಾಕೋಕ್ಕೂ ಮೊದಲು 5 ಕಂಬ ಪಿಕೌಟು, ಈಗ ಬೀಡ್ ಹಾಕಿದ ಮೇಲೂ ಕೂಡ 5 ಕಂಬ ಮತ್ತು ಪಿಕಟ್ಗಳನ್ನು ಮಾಡ್ಕೋತೀನಿ. ಡಿಸೈನ್ ಅರ್ಥ ಆಯಿತು ಅಂದ್ಕೋತೀನಿ. ತುಂಬ ನಿಧಾನಕ್ಕೆ ತೋರಿಸಿದ್ದೀನಿ ಡೀಟೇಲ್ ಆಗಿ. ಈಗ ಇದೇ ಥರ ಇಲ್ಲೂ ಕೂಡ ಮಾಡ್ಕೋತೀನಿ. ಓಕೆ ನೋಡಿ, 2 ಆರ್ಚ್ಗಳು ಕಂಪ್ಲೀಟ್ ಆಗಿದೆ. 2 ಆರ್ಚ್ಗಳು ಒಂದೇ ಸಮವಾಗಿ ಬಂದಿದೆ. ಇದನ್ನು ಇವಾಗ ನಾನು ಇಲ್ಲಿ ಲಾಸ್ಟ್ ಕಂಬದ ಮೇಲೆ ಲಾಕನ್ನು ಮಾಡ್ಕೋತೀನಿ. ನೋಡಿ, ಈ ಥರ ಕಾಣಿಸ್ತಾ ಇದೆ. ಎಷ್ಟು ನೀಟಾಗಿ ಬಂದಿದೆ ನೀವೇ ನೋಡ್ತಾ ಇರ್ಬೋದು. ಇದನ್ನು ನೀವು ಸೀರೆಗೆ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿ ಬರುತ್ತೆ. ನೆಕ್ಸ್ಟ್ ಇಲ್ಲಿಂದ ನಾನಿವಾಗ 4 ಚೈನ್ಸ್ ಹಾಕ್ತೀನಿ. ಫಸ್ಟ್ ಲಾಕ್ ಮೇಲೆ ಲಾಕನ್ನು ಮಾಡ್ಕೋತೀನಿ. ಈ ಥರ ನೀವು ಪೂರ್ತಿ ಸೀರೆನ ಕಂಟಿನ್ಯೂ ಮಾಡ್ಕೊಳ್ಳಿ. ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ ಫೈನಲ್ ಲುಕ್ ಯಾವ ಥರ ಬಂದಿದೆ ಅಂತ. ಓಕೆ ಫ್ರೆಂಡ್ಸ್ ನೋಡಿ, 3 ಆರ್ಚ್ಗಳು ಕಂಪ್ಲೀಟ್ ಆಗಿದೆ. ಲಾಸ್ಟಲ್ಲಿ 4 ಚೈನ್ ಹಾಕ್ಕೊಂಡು ಇಲ್ಲಿ ಲಾಕ್ಗಳ ಮೇಲೆ ಲಾಕನ್ನು ಮಾಡ್ತಾ ಬಂದಿದ್ದೀನಿ. ಇವಾಗ ಲಾಸ್ಟಲ್ಲಿ 2 ಚೈನ್ ಹಾಕಿ ಥ್ರೆಡನ್ನು ಕಟ್ ಮಾಡ್ಕೋತೀನಿ. ಕಟ್ ಮಾಡ್ಕೊಂಡಿರೋ ಥ್ರೆಡನ್ನು ಈ ಥರ ಟೈಟಾಗಿ ಮೇಲೆ ಎಳ್ಕೋಬೇಕು. ಯಾವುದೇ ಕಾರಣಕ್ಕದು ಬಿಚ್ಕೊಳ್ಳೋದಿಲ್ಲ. ನೋಡ್ತಾ ಇರ್ಬೋದು, ಈ ಥರ ಬಂದಿದೆ. ಈ 4 ಚೈನ್ ಗ್ಯಾಪಲ್ಲಿ ನಾನು ಕುಚ್ಚನ್ನು ಕಟ್ತೀನಿ. ಇಲ್ಲಿ ನಿಮಗೆ ಪಿಕಟ್ ಬೇಡ ಅಂದರೆ ಹಾಗೆ ನಾರ್ಮಲ್ಲಾಗಿ ಡಬಲ್ ಕ್ರೋಶೆ ಕಂಬ ಕೂಡ ಮಾಡ್ಕೋಬೋದು. ಹಾಗೆ ಅದಕ್ಕೆ ಬೀಡನ್ನು ಕೂಡ ಆ್ಯಡ್ ಮಾಡ್ಕೋಬೋದು. ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಬಂದಿದೆ ಎಲ್ಲ ಆರ್ಚ್ಗಳು ಅಂತ. ಕುಚ್ಚು ಕಟ್ಟಿದ ಮೇಲೆ ಫೈನಲ್ ಲುಕ್ ತೋರಿಸ್ತೀನಿ ನಿಮಗೆ. ಓಕೆ ಫ್ರೆಂಡ್ಸ್ ನೋಡಿ, ಕುಚ್ಚು ಕಟ್ಟಿದ ಮೇಲೆ ಫೈನಲ್ ಲುಕ್ ಈ ಥರ ಕಾಣಿಸ್ತಾ ಇದೆ. ತುಂಬಾ ಚೆನ್ನಾಗಿ ಬಂದಿತ್ತು. ಜಾಸ್ತಿ ಬೀಡ್ಸ್ ಬೇಡ ಮತ್ತು ಕುಚ್ಚು ಬೇಡ ಅನ್ನೋರು ಈ ಥರ ಡಿಸೈನ್ಸ್ಗಳನ್ನು ಟ್ರೈ ಮಾಡಿ. ತುಂಬ ಚೆನ್ನಾಗಿರುತ್ತೆ ಡಿಸೈನು. ಎಲ್ಲರೂ ಕೂಡ ಇಷ್ಟಪಟ್ಟು ಹಾಕಿಸ್ಕೊಳ್ಳುವಂತಹ ಡಿಸೈನು. ತುಂಬಾ ಗ್ರ್ಯಾಂಡಾಗಿ ಕಾಣಿಸುವಂತಹ ಬ್ರೈಡಲ್ ಸೀರೆ ಕುಚ್ಚು. ಇದಕ್ಕೆ ಒಂದು 650 ಅರೌಂಡ್ ಚಾರ್ಜನ್ನು ಮಾಡ್ಕೋಬೋದು. ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಹೆಚ್ಚು ಕಡಿಮೆ ನೋಡಿಕೊಂಡು ಮಾಡ್ಕೊಳ್ಳಿ. ಇಷ್ಟೇ ಅಂತ ಹೇಳೋಕ್ಕಾಗಲ್ಲ. ಡಿಸೈನ್ ಮಾತ್ರ ಎಲ್ಲ ಸೀರೆಗಳಿಗೂ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಹಾಗೆ ಇಲ್ಲಿ ನೋಡಿ, ಆರ್ಚ್ ಮೇಲೆ ನಾನು ಸ್ಟೋನ್ ಲೇಸನ್ನು ಹಚ್ಕೊಂಡಿದ್ದೀನಿ. ಬೇಕು ಅಂದರೆ ಹಚ್ಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಕುಚ್ಚು ಕಟ್ಟೋದಕ್ಕೆ 127 ದಾರ ತೊಗೊಂಡಿದ್ದೀನಿ. ಯಾಕೆಂದರೆ ಆರ್ಚ್ ತುಂಬ ಹೆವಿ ಇರೋದ್ರಿಂದ ಕುಚ್ಚು ಸಿಂಪಲ್ ಆಗಿರಲಿ ಅಂತ ಸ್ವಲ್ಪನೇ ಮಾಡ್ಕೊಂಡಿದ್ದೀನಿ 127 ತೊಗೊಂಡು. ಈ ಡಿಸೈನ್ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.